ಯಾವ ರೀತಿಯಾಗಿ ಪೂಜೆಯನ್ನು ನಾವು ಮಾಡಬೇಕು. ಸೊ ಒಂದು ಸಿಂಪಲ್ಲಾಗಿ ಪೂಜೆಯನ್ನು ಮಾಡತಕ್ಕಂಥದ್ದು ಹೇಗೆ, ಅದೆಲ್ಲವನ್ನು ಎಲ್ಲ ಪೂಜೆಯನ್ನು ಮಾಡಬೇಕಂದ್ರೆ ಕೇವಲ ಒಂದು ಅರ್ಚಕರನ್ನು ಕರೆಸಿಯೇ ಮಾಡಬೇಕು, ಪುರೋಹಿತರನ್ನು ಕರೆಸಿಯೇ ಮಾಡಬೇಕು ಅಂತೇನೂ ಇಲ್ಲ. ಪ್ರತಿನಿತ್ಯವೂ ಕೂಡ ಭಗವಂತನಿಗೆ ಚತುಷ್ಷಷ್ಠಿ ಅಂದರೆ 60 ವಿಧವಾದಂತಹ, 40 ವಿಧವಾದಂತಹ, 150 ವಿಧವಾದಂತಹ ಪೂಜೆಗಳು ಇದೆ. ಜೊತೆಯಲ್ಲಿ ಏಕೋಪಚಾರ ಅಂದರೆ ಒಂದೇ ವಿಧದಲ್ಲಿ ಒಂದೇ ಉಪಚಾರದಲ್ಲಿ ದೇವರ ಪೂಜೆಯನ್ನು ಮಾಡುವುದಕ್ಕೂ ಕೂಡ ಸಾಧ್ಯ ಇರುತ್ತೆ. ಆ ಪೂಜೆಯನ್ನು ಮಾಡೋದರಿಂದ ಏನಾಗುತ್ತೆ, ಯಾವ ರೀತಿಯಾಗಿ ಮಾಡಬೇಕು, ಒಂದೇ ಉಪಚಾರ ಅಂದರೆ ಏನು, ಅದು ಸಿಂಪಲ್ ಪೂಜೆ. ನಾವು ಈ ಕಾಲದಲ್ಲಿ ಹೇಳಬೇಕು ಅಂದರೆ ಸಿಂಪಲ್ ಪೂಜೆ ಅಂತೇಳಿ ನಾವು ಹೇಳ್ಬೋದು. ಏಕೋಪಚಾರದಿಂದ 150 ವಿಧವಾದಂತಹ ಉಪಚಾರದವರೆಗೂ ಕೂಡ ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಇನ್ನು ಸಮಯ ಇಲ್ಲ ಅಂತ ಹೇಳುವುದಕ್ಕೆ ಅರ್ಥ ಇಲ್ಲ. ನಮ್ಮ ಹಿರಿಯರು ಒಂದು ಪೂಜೆ ಯಾರಿಗೆ ಮಾಡುವುದಕ್ಕೆ ಆಗುವುದಿಲ್ಲ, ಅವರು ಕೇವಲ ಒಂದು ಉಪಚಾರದಲ್ಲಾದರೂ ಮಾಡಲಿ ಅನ್ನತಕ್ಕಂತಹ ಉದ್ದೇಶವನ್ನು ಇಟ್ಟುಕೊಂಡು ಆ ಮೂಲಕ ಆ ಏಕೋಪಚಾರ ಪೂಜೆಯನ್ನು ಹೇಳಿರತಕ್ಕಂಥದ್ದು. ಅದನ್ನಾದರೂ ಮಾಡಬಹುದಲ್ಲ. ಅದಾದರೆ ಇನ್ನೂ ಸಮಯ ಇತ್ತು, ಸಮಯಾವಕಾಶ ಇರತಕ್ಕಂಥದ್ದು, ಮನಸ್ಸಿರತಕ್ಕಂಥವರು ಪಂಚೋಪಚಾರ 5 ವಿಧವಾದಂತಹ ಪೂಜೆಯನ್ನು ಮಾಡುವುದಕ್ಕೆ ಅವಕಾಶ ಇದೆ. ಯಾರಿಗೆ ಎಷ್ಟು ಸಾಮರ್ಥ್ಯ ಇದೆಯೋ, ಎಷ್ಟು ಕಾಲಾವಕಾಶ ಇದೆಯೋ ಅಷ್ಟಾದರೂ ಕೂಡ ಪ್ರತಿನಿತ್ಯ ಪೂಜೆ ಪ್ರಾರ್ಥನೆಯನ್ನು ಮಾಡಿ ಆ ಮೂಲಕ ನಮ್ಮ ಕೆಲಸವನ್ನು ನಾವು ಪ್ರಾರಂಭವನ್ನು ಮಾಡುವುದರಿಂದ ಆ ದಿವಸ ಅನ್ನತಕ್ಕಂಥದ್ದು ನಮಗೆ ಸುದಿನವಾಗಿ ಮಾರ್ಪಡುತ್ತೆ.